ಇವಳು ಬಂದಿರೋ ದುರಂಕಾರ ಏನು ಮುನ್ಸೂನ್ಗೆ ದುರಂಕಾರ ಬರ್ತದೆ ಅಂತ ಇಷ್ಟು ಇಟ್ಕೊ ಬಂದದ ಮರೆಯ ದುರಂಕಾರಕ್ಕೆ ಇಷ್ಟು ಬೆಂಕಿಕ ಎಂತ ಮಾತಂದ್ಲು ಗೊತ್ತಾ. ಹಂಗೆ ನನ್ನ ಮಗನೂ ಸೊಸೆನೂ ಬರಬೇಡ್ದಾಗಿತ್ತು, ಹೆಂಗೋ ಬರ್ಸ್ಕೊಬಿಡೋದ ಅಂತ ಪಿಳನ್ ಮಾಡ್ಕೊಂಡಿದ್ರಲ್ಲ ಗಂಡು ಇರ್ತವೆ. ಅದಕ್ಕೆ ಮನೆ ಕಟ್ಟಿಸಿರೋದಕ್ಕಂತ ಹಾಕು ಇವರು ಇಲ್ದೆ ಹೋಗಿದ್ರೆ ಈ ಕೆಲಸ ಮಾಡ್ತಿದ್ದಿಲ್ಲ ಅವರು, ಮನೆ ಕಟ್ಸ್ತಿದ್ದಿಲ್ಲ, ಬರ್ಸ್ಕೋಬೇಕಲ್ಲ. ಅದಕ್ಕೆ ಅದ ಮಾಡ್ಕೊಂಡೇನು. ಈಗ ನನ್ನ ಮಗ ಬಂದಿರೋದು ನೋವು ಓದ್ಕೊಬಿಟ್ಟದೆ ಅವ್ರಿಗೆ ನೋವು. ನನಗೆ ಗೊತ್ತಿಲ್ವಾ ಅವ್ರ ಉದ್ದೇಶವೇ ಅದು. ಯಾರು ಹೇಳ್ತಾನೆ ಲಕ್ಷ ಖರ್ಚು ಮಾಡಿ ಮನೆ ಕಟ್ಸ್ಕೊಡ್ತಾರೆ ಅಂದರೆ ಅಲ್ಲಿಗೆ ಲೆಕ್ಕ ಹಾಕು. ಪುಕ್ಸಟ್ಟೆ ಯಾಕೆ ಮಾಡ್ಕೊಟ್ಟಾರು ಅವ್ರಿಗೆ? ನಾಳೆ ಬಂದಿದ್ದದ ಬರೀ 50,000 ರೂಪಾಯಿ ಕೊಡೋಕೈತಲ್ಲ ಅವ್ರಿಗೆ. ಏನೋ ಉದ್ದೇಶ ಇಟ್ಕೊಂಡೆ ನೀನು ಹೇಳಂಗೆ, ಏನೋ ಉದ್ದೇಶ ಇಟ್ಕೊಂಡೆ ಅವರು ಮನೆ ರೆಡಿ ಕಟ್ಸ್ಕೊಟ್ಟಿದ್ದಕ್ಕ ಸುಮ್ಕಿರು. ಹೆಂಗೋ ಅವ್ರು ಬರೋಕಿಲ್ಲ ಅಂತವ. ಈಗ ನಮ್ಮ ಮಗುನ ನಾವು ಅವ್ರಿಗೋಸ್ಕರ ಬಿಟ್ಬಿಡೋಕ್ಕದ ಅಳಿಯ ಮನೆ ತೊಳಿಯ ಅಂತವ. ಮೊದಲೇ ಕಾಂದಂಗೆ ಅದೇ ಸಸ್ರ ಹೇಳಿಲ್ಲ ಮಾಡು ಬಂಗವ. ಅಲ್ಲ ಇದು ತೊಡಗಲ್ಲ ನಾನು ಹೇಳ್ತೇವೆ ಹೇಳಿಂತಾನೆ. ಯಾರು ಇದ್ದಾರೆ ಎಲ್ಲಿದ್ದೀರಿ ಏನೋದ ಕೇಳಿದಾಗ ಹೊರಗಡೆ ಅಂತ ಬೋಗಳವನೇ. ಅಲ್ಲ ಎಂತ ನನ್ನ ಮಗ ಇರ್ಬೇಕು ಹೇಳು ಮತ್ತೆ ಲೋಪರ್ ನನ್ನ ಮಗ. ಅಲ್ಲರೂ ಅಪ್ಪ ಮುಂದ್ಗಡೆ ನಿಂತ್ಕೊಂಡು ಮಾತಾಡೋನಲ್ಲ. ನಮ್ಮ ನಂಬರ್ ಅಂತ ಗೊತ್ತಾನೆ ಕಟ್ ಮಾಡೋಣ, ಇನ್ನೊಂದುಗಳು ಬಿಟ್ಕೊ ಮಾಡೋಣ. ಅವ್ರ ಮುಂದ್ಗಡೆ ಮಾತಾಡ್ಬೇಕಾಗಿತ್ತ. ಯಾವ ಥರ ಮೊಳ್ಳಿನಂಗೆ ಬುದ್ಧಿ ಕಲ್ತ ನೋಡು. ನಾನೇನೋ ನಾನು ಅಡಿ ಮೈ ಚಿಂದಂತೇನೋ ಅಂದ್ಕೊಂಡಿದ್ದೆ. ಇವನು ಈ ಥರದವನು ಅಂತ ನನಗೆ ನಿಜವಾಗ್ಲೂ ಗೊತ್ತಿತ್ತಿಲ್ಲ. ದೇವ್ರನಿಗೂ ಇವನು ಈ ಥರದವನು ಈ ಥರ ಬುದ್ಧಿ ಕಲ್ತವನಿ ಅಂತವ. ದೇವ್ರನಿಗೆ ನನಗೆ ಗೊತ್ತಿತ್ತಿಲ್ಲ ಕಣಪ್ಪ ಈ ಥರದ ಬುದ್ಧಿ ಕಲ್ತವನಿ ಅವನು ಅಂದ್ಬಿಟ್ಟು. ಅಲ್ಲ ಇಲ್ಲಿ ಮನ್ಸು ಕುಲ ಅಲ್ವಾ ಮರೆ ಅವನು, ಮನ್ಸು ಕುಲ ಅಲ್ವಾ. ತಂದಾಗ ತಮಾಸೆ ನೋಡೋಂಥದ್ದು ಏನಿರೋದು ಅವನು, ತಂದಾಗ ತಮಾಸೆ ನೋಡೋಕ್ಕಿದ್ದಾನೆ ಅವನು ಲೋಪರ್ ಅವನು. ನನ್ನ ಜನ್ಮಕ್ಕೆ ಬೆಂಕಿ ಕವನೆ ತು. ಇವಳು ಬಾಯಿಗೆ ಬಂದ ಮಾತಾಡ್ತಾಳು ನಿನ್ನ ಮಗಳು. ಬಾಯಿಗೆ ಹೆಂಗೆ ಗೊತ್ತು ಹಂಗೆ ಕಳಿಸ್ತಾಳೆ ಬಾಯಿಲಿ. ಅಲ್ಲ ಅವಳಿಗೆ ಸರಿಯಾಗಿ ಹೇಳ್ಬಿಡೋನು ಏನು ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿವ್ನಿ. ಯಾಕವ ನನ್ನ ಮಗ ಬಂದಿರೋದು ಇಷ್ಟ ಆಯ್ತಲ್ವ ನಿನಗೆ, ನನ್ನ ಮಗನಿಗೊಂದು ತೊಟ್ಟು ಬಿಸ ತಂದು ಹಾಕ್ಬಿಡಿ ಅಂತ ನಾನು. ಮೊದಲು ಅದೇನು ಕೊಡಬೇಕು ಅವ್ರಂತ ಕೊಟ್ಬಿಟ್ಟು ಮಾತು ಸಲ್ಗು ಹೇಳ್ತಾಳೆ, ಮಾತು ಸಲ್ಗುವೆ. ನನ್ನ ಗಂಡ ಅವ್ರುಗಳು ನೆಮ್ಮದಿಯಾಗಿಲ್ಲ, ನನ್ನ ಗಂಡ ಹಿಡ್ದಂಗೆ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರುಗಳಿಗೂ ಮನೆ ತ ಕೂತ್ಕೊಳ್ಳೋಕ್ಕಿಲ್ಲ, ಮಾಡ್ತಾರೆ ಬಿಡ್ತಾರೆ ಅಂತಾಳೆ. ಅದಕ್ಕೆ ಹೇಳೋದು ಯಾವತ್ತೂ ಹೇಳಿ ಮೈಯ ಮಗ ಕಾಯ್ಕಿಲ್ಲ ಕೊಟ್ಟೆಣ್ಣು ಕೂಲ್ಕೋರ್ಗು ಅಂತ ಮಾಡು ಬಂಗವ. ಅಲ್ಲ ಬರೀ ಗಂಡನ ಕಡೆಗೆ ಸಪೋರ್ಟಾಗಿ ಮಾತಾಡ್ತಾಳೆ ಇವಳು. ನಾನು ಹೇಳೋದಕ್ಕನ್ ಮರೆ ಈಗ ಕಟ್ಸ್ಕೊಂಡಿದ್ರು ಅವ್ರ ಹೆಸರಲ್ಲದೆ ಮನೆ, ಇಲ್ಲ ನನ್ನ ಮಗನ ಹೆಸರು ಬರ್ಕೊಟ್ಟಿದ್ದಾರೆ, ಇಲ್ಲ ನನ್ನ ಅಮ್ಮ ಹೆಸರಲ್ಲಿ ಇದ್ದದ. ಹಾಂ ಹೆಸರಲ್ಲಿ ಅವ್ರ ಹೆಸರು ಮನೆ ಇರೋದು ಕಟ್ತಾವ್ರೆ. ಈಗ ಏನಾದ್ರು ಅಕಸ್ಮಾತ್ ಇವರು ಕೊಡೋಕ್ಕಿಲ್ಲ ಎಕರ ಬೇಕರ ಅಂದರೆ ಮಡಿಕತ್ತಾರೆ. ಮಡಿಕತ್ತಾರೆ ಮನೆ ಓಡಿಸ್ತಾರೆ, ಬೀದಿ ನಿಲ್ಲಿಸ್ತಾರೆ ಇವ್ರನ್ನ. ಗೊತ್ತಿಲ್ವ ಅವ್ರಿಗೆ ಇಷ್ಟು ಕಂಡಿರೋದು ಅಷ್ಟು ಗೊತ್ತಿಲ್ವಾ. ಇದು ಯಾಕೋ ಸರ್ ಬತ್ತಿರಕನ್ ಮರೆಯ ಹೆಂಗಾರು ಮಾಡಿ ಮೊದಲು ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಡ್ಬೇಕು, ಕೊಡ್ಬಿಡ್ಬೇಕು ಅವ್ರ ದುಡ್ಡ ಕೊಡ್ಬಿಟ್ಟು ಬರ್ಸ್ಕೊಳ್ಳೋದೆ ನಮ್ಮ ಹೆಸರಿಗೆ. ಉಂಕ ಸುಮ್ಕಿರು ಇನ್ನೇನು ಹಂಗೆ ಬಿಟ್ಬಿಟ್ಟಿಯಾ. ಅಲ್ಲ ಏನು ಆ ಥರ ಮುಳ್ಳ್ರಂಗೆ ಮನೆ ಜನ ಎಲ್ಲ ನಾಟಕ ಆಡ್ತಿದ್ರಲ್ಲವ. 1 ರೂಪಾಯಿನೂ ಕೊಡೋದು ಬೇಡ ವಾಪಸ್ಸು, ನೀವು ಏನು ಮಾಡೋದು ಬೇಡ ಅಂತ ಎಲ್ಲ ಅಂದವರು. ಈಗ ಮಗನೂ ಸೊಸೆನ ನಮ್ಮ ಮನೆಗೆ ಬಂದಮೇಲೆ ಅವ್ರು ಯಾವ ಥರನೇ ಚೇಂಜ್ ಮಾಡಿಬಿಟ್ರಲ್ಲ. ಹಂಗಾರೆ ನಮ್ಮ ಮಗ ಸೊಸೆನ ಬಿಟ್ಬಿಡ್ಬೇಕಾ? ಇವ್ರು ಯಾರು ಹೆಸರು ಹೇಳೋರು? ನಾವು ಸತ್ತು ಕೆಟ್ಟರು ಅನ್ನಕೋರು ಯಾರು ನಮಗೆ? ಅವಳು ಬತ್ತಿಲ್ಲ ಹಾಕಿ ಗಂಡು ಮನೆಯಿಂದವ ಗೊತ್ತಾಳೆ ಅವಳು ಹಾಕಕ್ಕೆ ಬೇರೆ ಗೊತ್ತಾಳೆ ಅವಳು. ಮಕ್ಕ ನೋಡೋಳು ಮಕ್ಕಿಷ್ಟು ಬೆಂಕಿ ಕಂದರು. ಅಲ್ಲ ಯಾವ ಥರ ಬಾಯಿ ಬಂದಾಗ ಮಾತಾಡ್ಲು ಗೊತ್ತಾ ಮರೆಯ. ನಿನ್ನಿಂದ ನಿಮ್ದಾಗಿ ಇರಬೇಕು ನಾನು, ಇಲ್ಲ ಮನೆಯಿಂದ ಹಚ್ಚಿ ಓಡಿಸ್ಬಿಡ್ತಾರೆ ನಿಮ್ಮಿಂದವ ಅಂತ ಇಲ್ದೋದು ಮಾತಾಡ್ತಾಳಲ್ಲ. ಹಂಗೆ ಹಂಗಿದ್ದಾನೆ ಏನು ನಾನೇನು ಕಿತ್ಕೊಂತಿದ್ದಾನೆ ಆರ್ಕೆ ಮುರ್ಕೆ ಅಂತವ. ಹಾಂ ಏನೋ ಮನೆ ಕಡ್ಸ್ಕೊಟ್ರು ಇಲ್ಲ ಅನ್ನಕ್ಕಿಲ್ಲ. ಅದಕ್ಕೆ ಏನು ಮಾಡೋಕ್ಕದು? ಕೆಲ್ಸಕ್ಕೆ ಹೋಯ್ತಾನೆ ಬಿಡ್ತಾನೆ ನಾವು ಹೇಳಿಲ್ವ? ಅವತ್ತೇ ಹೇಳಿದ್ವಲ್ಲ ನಾವು, ಸುಮ್ಮನೆ ದೊಡ್ಡದಾಗಿ ಮಾಡಕ್ಕೆ ಹೋಗ್ಬೇಡಿ ಕಣವ, ನಾಳೆ ದಿವಸಕ್ಕೂ ತೊಂದರೆ ತಗೋಬೇಡಿ ನೀವು ಅಂತ ಹೇಳಿಲ್ವ? ಅವ್ರ ಅನುಕೂಲಕ್ಕೆ ಏನ್ಬಿಟ್ಟು ಮಾಡ್ಕೊಂಡ್ರು. ನಾವು ಬಾರದೆ ತಪ್ಪು ಮಾಡ್ಬೇಕು ಸುಮ್ಕಿರು ಮನೆಯ ಬರೀನೇ ಬೇಡ್ದಾಗಿತ್ತು ನಾವು ಬಾರದೆ ಭಾಳ ತಪ್ಪು ಮಾಡ್ಬಿಟ್ಟು ತಿರ್ಗ ನನಗೆ ಬುದ್ಧಿವಾದ ಹೇಳ್ತಾಳೆ. ನನ್ನ ಕೂಟ್ಲೆ ನನಗೆ ಬುದ್ಧಿ ಹೇಳ್ತಾಳೆ ಕಣ್ಮರೆ ನಿಮ್ಮ ಮಗಳು. ನಾನೇ ಸರಿ ಇಲ್ವಂತೆ ಆಂಟಿಗೆ ಹಾಕಂಗಂದೆ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಜಾನಕಿ ಸುದ್ದಿ ಅದು ಹೆಂಗದ ಹಂಗೆ ಗೊತ್ತಾಯ್ತು ಹಂಗೆ. ಹಾಂ ಅವಳ ಕಡೆಗೂ ಮಾತಾಡೋದಲ್ಲ, ಅದು ಹೆಂಗೆ ಗೊತ್ತಾಯ್ತು ಹೇಳು ಮತ್ತೆ. ಹೇಳೋರು ಫೋನ್ ಮಾಡಿ ಮಾತಾಡೋರೆ. ನಾವೇನೋ ಅನ್ನಿಲ್ಲ ಕಣವ, ನಾವು ಸತ್ತು ಅಂದ್ರಂಗಿದ್ದು ನಿಮ್ಮ ನಿಮ್ಮ ಅಪ್ಪನೇ ಅಂತ ಏನೋ ಒಂದು ಕೊಂಬ ಸೇರಿಸಿ ಹೇಳೋಗ್ಬಿಟ್ಟೆವು. ಅದೇ ಕೆಲಸದವಲ್ವಾ. ಒಂದು ಕೆಲಸ ಮಾಡೋ ಹೆಂಗಾರು ಮಾಡಿ ಮೊದಲು ಅವ್ರು ದುಡ್ಡು ಬಿಸಾಕ್ಬಿಟ್ಟು ಹೆಂಗಿರ್ಸ್ಬೇಕು ಹಂಗಿರ್ಸ್ಬೇಕು. ಇನ್ಯಾವ ಕಾಲಕ್ಕೂ ಹತ್ರಕ್ಕೆ ಸೋಗಿಸ್ಕೊಬಿಡ್ದು ಬಡ್ಡಿಯಕ್ಳು ಅವ್ರನ್ನ. ಸಾಮಾನ್ಯದವರೆಲ್ಲ ಬಡ್ಡಿಯಕ್ಳು ಇಂಥ ಕರ್ಗಳು ಬಡ್ಡಿಯಕ್ಳು ಅಂತ ಗೊತ್ತಿತ್ತಿಲ್ಲಕ್ಕಂತ ಹೋಗು ನನಗೆ ಅವ್ರನ್ನ. ಇಲ್ಲ ಅಂದಿದ್ರೆ ನಾನು ಹೆಂಗೆ ಇದು ಮಾಡಬೇಕು ಅನ್ನೋ ನಂಗೆ ಗೊತ್ತಿತ್ತು. ಸುಮ್ಮನೆ ನೀನೇ ಅಂಟಿಸ್ಕೊಂಡು ಅವ್ರನ್ನ ಅಂಟಿಸ್ಕೊಂಡು ನಮ್ಮ ಮನೆ ಹಾಳು ಮಾಡ್ಕೊಳಂಗೆ ಆಯ್ತದೆ ಅಷ್ಟೇ ಪರಿಸ್ಥಿತಿ. ಮೊದಲು ನನ್ನ ಮಾತಾ ಕೇಳು. ಈಗ 50,000ಕ್ಕೆ ಹೆಂಗೆ ವ್ಯವಸ್ಥೆ ಮಾಡಬೇಕು ಅದನ್ನ ಹೇಳು. ನಾನೆಲ್ಲಿ ವ್ಯವಸ್ಥೆ ಮಾಡೋದು ಮರೆಯ, ಮನೆ ಕೂತ್ಕೊಂಡ್ರೆ ಮನೆ ತಗ ಬಂದು ದುಡ್ಡು ಕೇಳ್ತಾರೆ ಅಂದ್ಬಿಟ್ಟು ಅಲ್ಲಿ ತಗೊಂಡು ಕೂತೀವಿ. ಇವತ್ತು ಒಪ್ಕೊಂಡಿತ್ತಿಲ್ವ ಇವತ್ತು ಕೊಡ್ತೀವಿ ಅಂದ್ಬಿಟ್ಟು ಈಗ ಕೊಡ್ನಿಲ್ಲ ಅಂದ್ರೆ ಸುಮ್ಮನೆ ಅದಾಳೆ. ಅದೇ ಒಂದು ನೆಪ ಅಂದ್ಕೊಂಡು ದೊಡ್ಡ ಮನ್ಸ್ಕಿತಿ ಹೆಂಗೆ ಹೇಳ್ದಲ್ಲ. ಈಗ ಕೊಡ್ಬಾ ಈಗ ಅಂತಂದಾಗ ಏನಂತಂದು ಅದಕ್ಕೆ ನಾನು ಹೊಲ್ತಾಗ ಬಂದು ಕೂತೀನಿ. ಎದ್ರುಕ ಕೂತ್ಕೊಬಿಟ್ರದಲ್ಲೇ ಕೊಡ್ತಾಕೋದೇ ಇಲ್ಲ ಅನ್ನೋದು ಏನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅವಳು ಊರಾಗೆಲ್ಲ ಒಪ್ಪಿಸ್ಕೊಬತ್ತಾಳೆ ಸುಮ್ಮನೆ ಕೂತ್ಕೊ. ಅಲ್ಲಿ ದುಡ್ಡು ನಮ್ಗೆ ಏನು ಮಾಡೋಕ್ಕೆ ಬೇಡ ಒಪ್ಪಿಸ್ಕೊಬತ್ತಾಳೆ ಮನೆ ಅವಳು. ಊರು ಜನಕ್ಕೆಲ್ಲ ನಾನು ಕೊಟ್ಟೆ ಅಂದ್ಕೊಂಡು ಒಪ್ಪಿಸ್ಕೊ ಬಂದ್ಬಿಡ್ತಾಳೆ. ಆಮೇಲೆ ವಾಪಸ್ ಕೊಡ್ನಿಲ್ಲ ಅವರು ಹಂಗೆ ಮೋಸ ಮಾಡಿದ್ರು ಅಂತ ನೀನು ಅವಳಿಗೇನು ಹೇಳಕ್ಕೆ ಬರೋಕ್ಕಿಲ್ವಾ? ಯಾವ ಥರ ಹೇಳ್ಬೇಕು ಅಂತ ಅವಳು ಚೆನ್ನಾಗಿ ಗೊತ್ತು. ಹೇಳ್ತಾಳೆ ಅವ್ಳು ನೋಡ್ಕೊ ಸುಮ್ಮನೆ ನಿಮ್ಗೆ ಗೊತ್ತಾಗಕ್ಕಿಲ್ಲ ನಿಮಗೆ ಅಂತ ಬುದ್ಧಿ ಕಲ್ತಾಳೆ ನೋಡಿ ಮೂದೇವಿ ಎಂತ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು. ಅದು ಏನೇನು ಮಗಳು ಚಾಡಿ ಹೇಳಿರ್ತಾಳೆ ಓದ್ತಿರ್ತಾಳೆ ಇವಳು ದಡ್ಡೇನು ಮೊದಲೇ ಬುದ್ಧಿವಂತಿಯಾಗಿರೋದ್ರಾಗ ನಿನ್ನ ಮಗಳು ದಡ್ಡೇನ ಆಡ್ತಾಳೆ. ಹೇಳ್ತೀನಿ ಅವ್ರ ಅತ್ತೆ ಮಾರನೇ ನಾಳೆ ಬರೋದು ನಾಳೆಕಿನಾಗೆ ತಣ್ಣಿ ಬೆಳೆ ಹೊಡ್ದು ಕೊಟ್ಟವಳೆ ಇವಳು. ಉನಿ ಹಾಕ್ನೇ ಇಲ್ವಲ್ಲ, ಬರೀ ಉನಿ ಹಾಕ್ತೀನಿ ಇರವ ಅಂದ್ಲು ಹೊರ್ತು ಉನಿ ಹಾಕ್ನಿಲ್ಲ ಕಮ್ಮರ ಇವಳು. ಹಂಗೆ ಬುದ್ಧಿ ಕಲೆ ಉನಿ ಹಾಕ್ಬಿಟ್ಟು ಬಿಟ್ಟು ಬಂದ್ಬಿಡ್ತಿದ್ನ. ಬರೀ ಬಾಯಲ್ಲಿ ಉನಿ ಹಾಕ್ತೀನಿ ಅನ್ಕೊಂಡೆ ಕಾಲ ಕಳೆದ ಇವಳು. ಮಾಡ್ತಾರೆ ಹೊಸಿಯವ. ಈಗ ನನ್ನೇ ನೋಡು ಏನು ಎಳಿತಾ ಇದ್ದಾಳ ಬಪ್ಪ ಅಂತ.
ಒಂದು ದಿವಸ ಒಂದು ಫೋನ್ ಮಾಡಿ ಬಾಪ ಏನು ಒಂದು ಜೊತೆ ಇರ್ತೀಯಲ್ಲ ಬಾ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಹೋಗಿ ಅಂತ ಒಂದು ಮಾತನ್ನಕ್ಕಿಲ್ಲ. ಏನು ಮಾಡೋಕ್ಕಾಗೋದಿ? ಏನು ನನ್ನ ಮಗ ಏನು ತಂದಾಗ್ತಾನೆ ಹಂಗೆ ಇರ್ಸಿದಾನ? ಮೊನ್ನೆ ದಿಸ್ಲುವೆ ನೀವು ಓದಿಸ್ಲು ಬಾಡಿನ ಹೆಸರು ಮಾಡಿದ್ರು, ಅವತ್ತು ಇಕ್ಕಿದ್ರು, ಬೆಳಿಗ್ಗೆ ಮಾರನೆಗೂ ಇಕ್ಕಿದ್ಲು. ಸುಮ್ಮನೆ ಹೇಳೋದಲ್ಲ, ಹಾಕಿದ್ಲು ಸುಮಾರಾಗಿ ಒಂದೊಂದಿಷ್ಟು ಬಾಡ ಹಾಕಿ ಇಕ್ಕಿದ್ಲು ಕಲೆ ಅಚ್ಚುಕಟ್ಟಾಗಿ. ಉಂಡೋಟೆ ಮುಂದೆ ಮಡಿಕೊಂಡು ಹೇಳ್ಬಿಟ್ಟು ಇವತ್ತು ನಮ್ಮ ಮಗ ಸೊಸೆ ನಮ್ಗೆ ಆಯ್ತಿದಾರೋ ಅವಳು ಬಂದಾಗಿದ್ದಾಳು ಹೇಳು. ನಮ್ಗೆ ಯಾವ್ದಿದ್ರು ಅವಳೇ ಆಗೋದು. ಇವ್ರಿಗೆ ಯಾವಾಗ ನನ್ನ ಮಗ ಸೊಸೆ ಮನೆಗೆ ಸೇರಿಸ್ಕೊಬಿಟ್ಟು ಊರತ್ಕೊಬಿಟ್ಟು ಅವ್ರಿಗೆಲ್ಲವ ಅಲ್ಲಿ ಗಂಟ ಚೆನ್ನಾಗಿದ್ರು, ಅವ್ರ ಮನೆ ಒಳಗೆ ಸೇರಿಸ್ಕೊಂಡ್ವಲ್ಲ ಇನ್ನು ಯಾವುದೇ ಥರದಲ್ಲಿ ಉಪಯೋಗ ಹಾಕಿಲ್ಲ ಅಂದ್ಬಿಟ್ಟು ಊರತ್ಕತ್ತು ಬಡಿಯಕ್ಳಿಗೆ ಅವ್ರಿಗೆ. ಅದಕ್ಕೆ ನಮ್ಮ ಮನೆ ನಾವು ಮಾಡ್ಕೊಳಕ್ಕದ ನಮ್ಮ ಸೊಸೆ ನಮ್ಮ ಗಂಡು ಮಗನ ನಾವು ಬಿಟ್ಬಿಡಕ್ಕದ. ಬಿಟ್ಬಿಡು ಅವ್ರು ಮಾತು ಕಟ್ಕೊಂಡು ಬಿಟ್ಬಿಡಪ್ಪ, ಬಿಟ್ಬಿಡು ಅವ್ರು ಮಾತು ಕಟ್ಕೊಂಡು ಬಿಡ್ಬೇಕು ಕತೆ. ನೋಡಿ ಮರೆಯ ಯಾರು ಹೇಳಿದ್ರು ಅಷ್ಟೇ, ಇನ್ನು ನಾನು ಒಯ್ಕಿಲ್ಲ ಮನೆ ತಕ್ಕಿದಾನು ಒಯ್ಕಿಲ್ಲಕಂದು ಮರೆಯ. ಏನು ಅವರೇ ಸರಿ ಕೊಟ್ಟಿರೋರು, ನಾವೇ ಸರಿ ಇಸ್ಕೊಂಡಿರೋರು. ನಾವು ಬೇಡ ಬೇಡ ಅಂದ್ರೆ ಮನೆ ಕಟ್ಟಿಸ್ಬಿಟ್ಟು ಈಗ ಹಿಂಗೆ ಜೀವ ತೆಗಿತಾವ್ರಲ್ಲ, ಅವ್ರು ಜೀವ ತೆಗಿತಾರೆ ಅಂದ್ಬಿಟ್ಟು ಗೆಲ್ತಾರಕ್ಕೆ ಹೋಗಾನೆ. ಯಾರ ಮನೆ ಕಳ್ತಾರೆ ಮಾಡೋಣ? 12 ಲಕ್ಷ ದುಡ್ಡ ಬರೀ 50,000 ದುಡ್ಡು ಒದಿಸ್ಕೊಡಕ್ಕಾಯ್ತಿಲ್ಲ ನಮಗೆ. ಒಂದು ವ್ಯವಸ್ಥೆ ಮಾಡಿಬಿಟ್ಟು ಬರ್ಸ್ ಕೊಡ್ಬೇಕು ನಾನು ಸುಮ್ಕಿನಿ ಗೊತ್ತಾಗಕ್ಕಿಲ್ಲ. ಈಗಲೇ ಹೆಂಗೆ ಆಡೋರು ಸತ್ತೋದ್ಮೇಲೆ ನನ್ನ ಮಗನಿಗೆ ಇಲ್ದಂಗೆ ಮಾಡ್ಬಿಡ್ತಾರೆ. ಕಲೆ ಮನೆ ಕೊಟ್ಟಾರಲೆ ಎಲ್ಲೋಗಿ ನಿಂತ್ಕೊಂಡಲ್ಲಿ ಪಾಪ ಅವನು ಎಲ್ಲೋಗಿ ನಿಂತ್ಕೊಂಡನು ಹೇಳು. ಏನೇ ಅಲ್ಲಿ ಅವನೇ ನಮಗೆ ಮಾಡಬೇಕಾದವನು. ಅವಳು ಬರೋಕ್ಕಿಲ್ಲ ಮಾಡೋಕ್ಕೆ ಮಗಳು ಯಾವತ್ತೂ ಅವಳು ಬಂದು ಮಾಡ್ತಾಳೆ ಅನ್ನೋದಲ್ಲ ಸುಳ್ಳು. ನನ್ನ ಮಾತಾ ಕೇಳು ನೀನು. ಹೆಂಗಾರು ವ್ಯವಸ್ಥೆ ಮಾಡಿ ಮೊದಲು ಮನೆ ದುಡ್ಡು ಕೊಟ್ಬಿಟ್ಟು ನಾವು ಇದ್ದಾಗಲೇ ಇರಗಂಟು ನಮ್ಮದು ಸತ್ತಂತ ಕಾಲ ನನ್ನ ಗಂಡು ಮಗಂದು ಅಂತ ಬರೆದು ಬಿಡೋದ. ಇನ್ನೇನು ಹಾಕು ಹಂಗೆ ಮಾಡಬೇಕು ಕತೆ. ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ರಿ? ಮನೆಗೆ ನಾಷ್ಟಕ್ಕೂ ಬಂದಿಲ್ವಂತಲ್ಲ? ಅಯ್ಯೋ ಬಾಲ ಮಗ ಕುತ್ಕೊಂಡಕ್ಕಂತೆ ಬನ್ನಿ. ಅವಳು ನೋಡೋಲ್ಲ ಅಲ್ಲಿ ಬೇಜಾರು ಮಾಡ್ಕೊಂಡು ಕೂತಾಳೆ. ಯಾಕ್ಲಾ ಬೇಜಾರು ಮಾಡ್ಕೊಂಡಿದ್ದಾಳು? ಅದೇನೋ ಕವಿತಾ ಬೋದ್ಲಂತಳ. ಅದಕ್ಕೆ ಕವಿತಾ ಏನೋ ಬೋದ್ಬಿಟ್ಲು ಫೋನಲ್ಲಿ ಅತ್ತೆ ಊಟನೂ ಮಾಡ್ದಂಗೆ ಹೋಯ್ತು ಕಂತ್ರಿ ಅಂತ ಅಂತಿದ್ಲು. ಅದಕ್ಕೆ ಬೋದಾಳು ಏನಂತೆ ಅವಳಿಗೆ? ಏನಂತೆ? ಯಾಕೆ ಬೋದಾಳು? ಹೋಗು ಯಾಕೆ ಬೋದಾಳು? ಅವಳು ಯಾಕೆ ಬೋದಾಳಪ್ಪ? ನಾನು ದುಡ್ಡು ಕೇಳಕ್ಕೆ ಅಂದ್ಬಿಟ್ಟು ಅವಳು ಹೇಳ್ಬಿದ್ಲು ದುಡ್ಡು ಕಾಸಿಲ್ಲ ಅವ್ರ ಕೇಳ್ಬೇಡ ಅಂತ. ಬಾವನ್ ಫೋನ್ ಮಾಡಿ ಹಂಗಂದೆ ಒಂದು 50,000 ರೂಪಾಯಿ ಕೊಡಿ ಕೊಟ್ಟವು ಹಿಂದುಳ್ದಿ ಅಂತ. ಅದು ಗೊತ್ತಾಗ್ಬಿಟ್ಟು ಹಂಗೆ ಇದು ಮಾಡ್ತಿರೋದು ಕಣಪ್ಪ. ಗಿಂಜಾಡ್ತಾ ಕೂತಾವಳೆ ಹಂಗಂತಿದ್ಲ. ಬೇಜಾರು ಮಾಡ್ಕೊಂಡು ಊಟ ಕೂತಾಳೆ. ಪಾಪ ಅತ್ತೆ ಊಟ ಬಂದಿಲ್ಲ ಬೇಜಾರು ಮಾಡ್ಕೊಂಡು ಹೋಯ್ತು. ನನಗೂ ಬೇಡ ಅನ್ಕೊಂಡು ಬಾ ಎದ್ದಿ ಬಾ ಊಟ ಮಾಡಿವ್ರಂತೆ. ಗ್ಯಾಸ್ಟ್ರಿಕ್ ಅಂತಾಳೆ ಕಲ. ಅಯ್ಯೋ ಓದ್ಲಂತೆ ಉಣ್ಕೊಳಕ್ಕೆ ಹೇಳು. ಸರಿಯಾಗಿ ಊಟನೇ ಮಾಡೋಳು ಹೊತ್ತಾಗೆ. ಅಲ್ಲೊಂದು ಡೈಲಿಯ ಸಂಜೆ ಮೇಲೆ 1 ಲೀಟ್ರ್ ಹಾಲನ್ನಾರು ಬಳಸ್ಕೊಬಂದು ಕೊಡು. ಏನು ಮಕ್ಕೆಲ್ಲ ಬೀಳ್ಸ್ಕೊಂಡು ಕೂತದೆ. ಏನತ್ತಾಗೆ ಏನು ಉಣ್ರಿ ಏನು ತಿಂದ್ರು ಸರಿಯಾಗಿ ಊಟನೇ ಉಣ್ಣಕ್ಕಿಲ್ಲ ಅವಳು. ಸರಿಯಾಗಿ ಊಟನೇ ಉಣ್ಣೋಳು ಹೊತ್ತಾಗೆ. ಯಾಕಂಗೆ ಊಟ ಉಣ್ತಾನೆ ಹಂಗೆ ಆಡಲ್ಲ ಅವಳು. ಉಣ್ತಾಳಕತ್ ಬವ್ವ ಊಟ ಮಾಡ್ತಾಳಕತ್ತೆ. ನೀವು ನೋಡಿದ್ರೆ ಅವಳು ಉಣ್ಣಕ್ಕಿಲ್ವ ಅಂತಿದ್ರಿ. ಅವಳು ನೋಡಿದ್ರೆ ನೀವು ಉಂಡಿಲ್ಲ ಅತ್ತೆ ಹಂಗೆ ಹೋಗುತ್ತೆ ಅಂತ ಅವಳು ಬೇಜಾರು ಮಾಡ್ಕೊತಾಳೆ. ಒಳ್ಳೆ ಅತ್ತೆ ಸೊಸೆ ಒಳ್ಳೆ ಸರಿಯಾಗಿದ್ದೀರಿ ಬಿಡು ನೀವು. ಹಂಗೂ ಊಟ ಬೇಡ ಅನ್ಕೊಂಡು ಮನೆ ಕಣ್ಣ ಏನು ಮಾಡ್ರು ಬಿಡ್ನಿಲ್ಲಕಲ್ಲ. ಹೇಳತ್ತೆ ಅನ್ಕೊಂಡು ಹಿಂಸೆ ಮಾಡಿ ಊಟ ಮಾಡಿಸಿದ್ಲು. ಕಣವ ಹಿಂಗೆ ಇದ್ದೀರಿಲ್ಲ ನಿಜವಾಗ್ಲೂ ನನಗೆ ಇಷ್ಟೇ ಸಾಕು ಕಣವ. ನನಗೆ ಹಿಂಗೆ ಪ್ರೀತಿ ವಿಶ್ವಾಸದಿಂದ ಹಿಂಗೆ ಇದ್ಬಿಟ್ರೆ ನಮಗೆ ಇನ್ನೇನು ಬೇಕವ ನಮಗೆ ಇಷ್ಟೇ ಸಾಕು ನಮಗೆ. ಅಯ್ಯೋ ಚೆನ್ನಾಗಿರ್ತೀವಿ ಸುಮ್ಕಿರಪ್ಪ, ಚೆನ್ನಾಗಿಲ್ದಾನೆ ಇನ್ನೇನು. ಅಯ್ಯೋಲೋ ಸುಮ್ಮನಿರು. ನನಗೂ ಒಂಥರ ಬೇಜಾರು ಆಯ್ತದೆ ಕಲ ಮಗ ಅನ್ಸುತ್ತೀನಿ ಅನ್ಸ್ಕೊಬಿಟ್ರೆ. ಓಸಿ ಬೇಜಾರಾಗಿಲ್ಲ ನನಗೂ. ಯಾಕೆ ಸುಮ್ಮನೆ ನಾವು ಅನ್ಯವಾಗಿ ಹಿಂಗೆ ಬೇಜಾರು ಮಾಡ್ಕೊಂಡು ದೂರ ಆಗಿದ್ದು ಅಂತವ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ. ಅವಳು ಅಲ್ಲಿದ್ರು ನಿಮ್ಮ ಓಸಿ ನೆನ್ಸ್ಕೊತಿದ್ಲವ? ಓಸಿ ನೆನ್ಸ್ಕೊತಿದ್ದಿಲ್ಲ. ಬನ್ನಿ ಎದ್ದು ಬನ್ನಿ ಈಗ. ಇನ್ನು ಊಟ ಮಾಡ್ತಾನೆ ಕೂತಾಳೆ ಬಾ. ಸೊಸೆ ನೋಡ್ರಿ, ನನ್ನ ಸೊಸೆಗೆ ಎಷ್ಟೊಂದು ಪ್ರೀತಿ ಬಂದ್ಬಿಟ್ಟದ ನನ್ನ ಮೇಲೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.